ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರಗಳು ಒಂದೆರಡಲ್ಲ. ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಮಳೆಯಿಂದ ಏನು ಅನಾಹುತ ಆಗಿದೆ ಅನ್ನೋ ಮಾಹಿತಿ ನಿಮ್ಮ ಮುಂದೆ. ಮನೆಗಳು ಜಲಾವೃತವಾಗಿ ನಿವಾಸಿಗಳು ಪರದಾಡಿದ್ದಾರೆ. ಮನೆಯ ಒಳಗಡೆ ಸುಮಾರು 50ಕ್ಕೂ ಹೆಚ್ಚು ಮಂದಿ ಬಂಧಿಯಾಗಿದ್ರು. ಅಷ್ಟು ಮಾತ್ರವಲ್ಲ, ಕಾಂಪೌಂಡ್ ಕುಸಿದು 10ಕ್ಕೂ ಅಧಿಕ ಬೈಕ್ಗಳು ಜಖಂಗೊಂಡಿವೆ. ಕೂದಲೆಳೆ ಅಂತರ ಅಂತ ಹೇಳ್ತೀವಲ್ಲ, ಇದಕ್ಕೆ ಇರಬೇಕು ಮೇ ಬಿ. ಯಾಕಂದ್ರೆ ಆ ಬೈಕ್ ಸವಾರ ಬೈಕನ್ನು ಪಾರ್ಕ್ ಮಾಡ್ತಿದ್ದಾರೆ. ಗಮನಿಸ್ತಾ ಇರಬಹುದು ನೀವು. ಬೈಕನ್ನು ಪಾರ್ಕ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಅವರು ಹೋದಂತಹ 10 ಸೆಕೆಂಡ್ಗೆ ಅಲ್ಲಿ ಕಾಂಪೌಂಡ್ ಬೀಳುತ್ತೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ. ಬಿನ್ನಿಪೇಟೆ 1ನೇ ಕ್ರಾಸ್ ಸಂಪೂರ್ಣವಾಗಿ ಮಳೆಯಿಂದಾಗಿ ಕೆಸರುಮಯವಾಗಿದೆ. ಮನೆ ಸಂಪ್ಗಳಿಗೆ ಡ್ರೈನೇಜ್ ನೀರು ನುಗ್ಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಗಮನಿಸ್ತಾ ಇರಬಹುದು, ರಭಸವಾಗಿ ನೀರು ಬರುತ್ತೆ ಹರಿದು. ಅದಾದ್ಮೇಲೆ ಅಲ್ಲಿ ಕಾಂಪೌಂಡ್ ಕೂಡ ಕುಸಿತ ಆಗುತ್ತೆ ಆ ಒಂದು ಫೋರ್ಸಿಗೆ. ಇದು ನಿನ್ನೆ ನೈಟ್ ಅವರು ಗಾಡಿಯನ್ನ ಪಾರ್ಕ್ ಮಾಡಿ ಅಲ್ಲಿಂದ ಹೋದಂತಹ ಒಂದು 20-25 ಸೆಕೆಂಡ್ ಒಳಗಡೆ ಆಗಿರುವಂತಹ ಘಟನೆ. ನೀರು ಫೋರ್ಸ್ಫುಲಿ ನುಗ್ಗಿ ಬರುತ್ತೆ, ಕಾಂಪೌಂಡ್ ಕೂಡ ಕೆಳಗಡೆ ಬೀಳುತ್ತೆ. ಜಸ್ಟ್ ಕೂದಲೆಳೆ ಅಂತರದಲ್ಲಿ ಆ ಬೈಕ್ ಸವಾರ ಪಾರಾಗ್ತಾರೆ. ಸಿಸಿಟಿವಿಯಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಮತ್ತೊಂದು ಕಡೆ ಬೆಳಗಿನ ಚಿತ್ರಣ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಆ ಒಂದು ಅನಾಹುತ ಆದ್ಮೇಲೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಅನೇಕ ಬೈಕ್ಗಳು ಸಂಪೂರ್ಣವಾಗಿ ಜಖಂ ಆಗಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ಪೂರ್ಣಿಮಾ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ನಿನ್ನೆ ರಾತ್ರಿ ಬಂದಂತಹ ಧಾರಾಕಾರ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಬಿದಿಪೇಟೆಯ ಕಾಂಪೌಂಡ್ ರಸ್ತೆ ಏನಿದೆ, ಸೊ ಈ ಒಂದು ರಸ್ತೆಯಲ್ಲಿ ಈಗಾಗಲೇ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಕಾಂಪೌಂಡ್ ಕೂಡ ಮನೆಗಳ ಮೇಲೂ ಕೂಡ ಈಗಾಗಲೇ ಬಿದ್ದಿದೆ. ಅದರ ಒಂದು ವಿಜುವಲ್ಸ್ ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗಾದ್ರೆ ಈ ಒಂದು ಸಮಸ್ಯೆ ಉಲ್ಬಣ ಆಗೋಕೆ ಏನ್ ಪ್ರಮುಖವಾದಂತಹ ಕಾರಣ ಏನೋ ಗೊತ್ತಾಗಿಂತ ಮಾತಾಡ್ಲಿಕ್ಕಿಲ್ಲ. ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಸರ್, ಈಗಾಗಲೇ ಇಲ್ಲಿ ಕಾಂಪೌಂಡ್ ಕೂಡ ಈಗಾಗಲೇ ಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಏನ್ ಸಮಸ್ಯೆ ಆಗಿದೆ ಅಂತ, ಏನಕ್ಕೆ ಕಾಂಪೌಂಡ್ ಬಿತ್ತು, ಮತ್ತೆ ಈ ಹಿಂದೆ ಯಾವ್ದಾದ್ರು ಈ ತರ ಸಮಸ್ಯೆ ಆಗಿತ್ತಾ ಅಥವಾ ಹೇಗೆ ಅಂತ? ಮೇಡಮ್, ಇದು ಏನಾಗಿದೆ ಅಂತಂದ್ರೆ ಮುಖ್ಯವಾಗಿ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಅನ್ನೋದು ಐಷಾರಾಮಿ ಜೀವನ ನಡೆಸ್ಕೊಳ್ಳುವಂಥವ್ರಿಗೆ ಮನೆಗಳನ್ನು ಕಟ್ಕೊಡುವಂಥ ಅಪಾರ್ಟ್ಮೆಂಟ್ ಸಂಸ್ಥೆ ಆಗಿದೆ. ಅವರ ಒಂದು ಸುಸಜ್ಜಿತವಾದ ಜೀವನಕ್ಕೆ ಈ ಬಿನ್ನಿ ಬಡಾವಣೆಯಲ್ಲಿರೋ ಎಲ್ಲರ ಜೀವನನೂ ಹಾಳು ಮಾಡಿ ಅವ್ರ ಪ್ರಾಣದ ಜೊತೆ ಆಟ ಆಡ್ತಿದ್ದಾರೆ ಮೇಡಮ್. ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಆ ಚರಂಡಿ ವ್ಯವಸ್ಥೆನ ಈ ಕಡೆ ಸುತ್ತಮುತ್ತಲಿನ ಏನು ಬಡಾವಣೆಗಳಿದೆ, ಈ ಕಡೆ ಬಿನ್ನಿಪೇಟೆ, ಆ ಕಡೆ ರಾಯಪುರಮ್ಮು, ಈ JJR ನಗರ, KP ಅಗ್ರಹಾರ, ಅಲ್ಲಿಗೆ ದೊಡ್ಡ ದೊಡ್ಡ ಗಾತ್ರದ ಪೈಪ್ಗಳು ಹಾಕಿ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಸಿನಿ ಪೊಲೀಸ್ ಅಂತ ಮಾಲ್ ಇದೆ. ಆ ಮಾಲ್ ಒಳ ಚರಂಡಿದೆಲ್ಲ ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವು ನಾಯಕರೆಲ್ಲ ಶಾಮೀಲಾಗಿರ್ತಾರೆ. ಯಾಕಂದ್ರೆ ಅವ್ರು ದುಡ್ಡು ಬರ್ತಾ ಇರ್ಬೋದು. ಯಾಕಂದ್ರೆ ದುಡ್ಡು ಬರ್ತಾ ಇರೋ ಅಂದ್ರೆ ಸುಮ್ಮನಾಗಿದ್ದಾರೆ. ಅವರಲ್ಲಿ ಧ್ವನಿ ಎತ್ತಬೇಕು. ಇದೆ ನೋಡಿ, ಅದು ಕೊನೆ ಮನೆ ನಮ್ದೆ. ಎಲ್ಲ ಮನೇಲಿ ಅವರೇ, ಈಚೆಗೆ ಬಂದಿಲ್ಲ. ನೆನ್ನೆ ಸಾಯಂಕಾಲದಿಂದ ನಾವು ಮನೆಗೂ ಹೋಗೋಕ್ಕೂ ಆಗಿಲ್ಲ. ಕರೆಂಟ್ ಗ್ರೌಂಡ್ ಆಯ್ತಾ ಇತ್ತು. ಹಿಂಗಾಗೈತೆ ಪರಿಸ್ಥಿತಿ. ಸೊ ಇದಿಷ್ಟು ಇಲ್ಲ ಸ್ಥಳೀಯರು ಮಾತನಾಡುವಂತ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.